ನಾವು ಮಾಡ್ಬೇಕಂತ ಹೇಳಿದ್ರು. ಇವತ್ತು ನಾನು ಕೂಡ ಏನು ನಾಮಿನೇಷನ್ ಮಾಡೋ ಟೈಮಿನಾಗ ನಮ್ಮ ಆತ್ಮೀಯ ಗೆಳೆಯರಂತ ಯಲ್ಲಲಿಂಗವರು ಅವರು ಕೂಡ 11,000 ರೂಪಾಯಿ ತಗೊಂಡು ಅವ್ರಲಿಂದ ನಾನು ನಾಮಿನೇಷನ್ ಕೂಡ ತುಂಬಿದೆ. ಇವತ್ತು ನಾವು ಈಗಿಲ್ಲ, ಇದು ಪರಂಪರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ನಾವು MLC ಅವರು ಮಾಡಿದ ಅಂತಿಲ್ಲ. ಇವತ್ತು ಯಾವಾಗ ಪರಂಪರೆಯಿಂದ ನಾವು ಯಾವುದೇ ಒಳ್ಳೆ ಈಗ ಯಾವುದೋ ಒಂದು ಬೋರ್ವೆಲ್ ಹಾಕ್ಲಕ್ ಹೋದ್ರಿ, ಇಲ್ಲಪ್ಪ ಲಕ್ಷ್ಮಿ ಇರ್ತಾರ ಇವ್ರು ಹಾಲು ಮತ ಸಮಾಜದವ್ರು ಇವ್ರಲಿಂದ ಪೂಜೆ ಮಾಡ್ರಿ. ಈಗ ನಂಬಲ್ಲಿ ನಾವ್ ಹೆಂಗ ಸ್ವಾಮಿಗಳಿಗೆ ಪಾದ ತೊಳ್ಕೊಂಡು ಇದು ಮಾಡ್ತೇವೆ, ಅದೇ ಒಂದು ಪದ್ಧತಿಲಿಂದ ಇವತ್ತ ಸಮಾಜದ ನಮ್ಮ ಹಿಂದೂ ಧರ್ಮದ ಒಂದು ಪರಂಪರೆಯಿಂದ ಇದು ಎಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಇವತ್ತೇನು ನಮಗೆ ಅನುದಾನ ಬರ್ತದೆ ಈ ಒಂದು 3 ವರ್ಷ ಇದರಲ್ಲಿ ಈ ಒಂದು ST ಸಮಾಜಕ್ಕೆ ಸುಮಾರು 26 ಕೋಟಿ ನಮ್ಮ ಇಡೀ ತಾಲೂಕದಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಕಡೆ ಕೂಡ ನಡೀತಾ ಇದೆ. ST ಸಮಾಜಕ್ಕೆ ಇವತ್ತು ಕೋಲಿ ಸಮಾಜ ಇರಬಹುದು, ಕುರುಬ ಸಮಾಜ ಇರಬಹುದು, ಇವೆಲ್ಲ ಸಮಾಜಕ್ಕೆ ಸೇರಿ ಎಲ್ಲಾ ಹಳ್ಳಿಗಳಲ್ಲಿ ನಮ್ದೆಲ್ಲ ಹಿಡಿದು ಸುಮಾರು 26 ಕೋಟಿ ಅನುದಾನನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ. ಇವತ್ತು ನಾವು ನೋಡ್ಬೋದು ಎಲ್ಲ ಹಳ್ಳಿಗಳಂದಾಗ ಎಲ್ಲಿ ಬೀರ್ಲಿಂಗೇಶ್ವರದ ಸಮುದಾಯ ಬೇಕು, ವಾಲ್ಮೀಕಿ ಮಹಾರಾಜ ಸಮುದಾಯ ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತೆ SCP ಬೇರೆ ಬರ್ತದ ನಮಗ. ಇದು TSP ಅಂತಂದ್ರೆ ಓನ್ಲಿ ST ದವ್ರಿಗೆ ಕೊಡ್ತೇವೆ ನಾವು. SCP ಅಂತಂದ್ರೆ SC ಜನದವರಿಗೆ ಎಲ್ಲಿ ಓಣಿಗಳು ಇರ್ತಾವ ಆ ಡೆವಲಪ್ಮೆಂಟ್ ನಲ್ಲಿ ಅಲ್ಲೂ ಕೂಡ ಸುಮಾರು ನಾವು ಅನ್ಸಿದ ಮಟ್ಟಿಗೆ 40 ಕೋಟಿ ತನಕ ನಾವು SCP ನಲ್ಲಿ ಕೂಡ ನಾವು ಕೆಲಸ ಕೂಡ ಕೊಟ್ಟಿದ್ದೇವೆ. ಇವತ್ತು ನಾವು ಕೊಟ್ಟಿದ್ದೇವೆ ಅಂತಂದ್ರೆ ಏನು, ತಮ್ಮೆಲ್ಲರ ಆಶೀರ್ವಾದ. ತಾವು ಇವತ್ತು ಆಶೀರ್ವಾದ ಮಾಡಿರಂತ ನಾನು MLA ಆಗಿ ಇವತ್ತು ಭಾಷಣ ಮಾಡ್ತಿದ್ದೀನಿ, ಅನುದಾನ ಮಾಡ್ತಾ ಇದ್ದೇವೆ. ಇವತ್ತ MLC ಅವರಿಗೆ ತಾವು ಆಶೀರ್ವಾದ ಮಾಡಿರಂತ ಇವತ್ತು MLC ಆಗಿದ್ದಾರೆ. ಇವತ್ತು ಇವೆಲ್ಲ ಏನು ಅಂತಂದ್ರೆ ನಾವು ಇರೋ ತನಕ ಎಲ್ಲ ಒಳ್ಳೆ ಕೆಲಸಗಳಾಗ್ಬೇಕು, ಒಳ್ಳೆ ಕೆಲಸಗಳಾಗ್ಬೇಕು. ಇವತ್ತ ST ಸಮಾಜ ನೋಡಿ, ನಮ್ಮಲ್ಲಿ ತಳಪೆಟ್ಟಿನಲ್ಲಿದೆ, ನಮ್ಮ ಧನ್ಗರ್ಘಟ್ಟದಲ್ಲಿದೆ, ಈ ಕಡೆ ಮೇಲ್ಗಡೆ ಸ್ವಲ್ಪ ಇದೆ, ನಮ್ದ ಶಿವಾಜಿ ಚೌಕ್ ಹತ್ರ ಸ್ವಲ್ಪ ಇದೆ. ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ನನ್ನ ಮೊನ್ನೆ ಕನಕದಾಸರ ಒಂದು ಜಯಂತಿದಲ್ಲಿ ಕೂಡ ಹೇಳಿದೆ, ಎಲ್ಲಿ ನಮ್ಮ ಪೂರ್ವಭಾವಿ ಕನಕದಾಸರ ಜಯಂತಿ ಮಾಡಿದೆವು ಎಲ್ಲಿ ತಹಸೀಲ್ ಆಫೀಸ್ ನಲ್ಲಿ. ಯಾಕಂತಂದ್ರೆ ಹೋದ ವರ್ಷನೂ ಕೂಡ ಕನಕದಾಸರ ಜಯಂತಿ 2 ಆಗಿವು. ಈ ಸರಿ ಹಿಂಗ ಆಗ್ತವೆ ಅಂತ ಯಾವಾಗ MLC ಅವ್ರು ಮಾತಾಡ್ತಾ ಇದ್ರು, ನಾ MLC ಅವ್ರಿಗೆ ಕೂಡ ಹೇಳಿದೆ, ಈ ಒಂದು ಸಮಾಜ ಒಡೆದ ಹೋಗ್ತಾ ಇದೆ. ಪೈಲೇನೆ ಒಂದು ಮೃದು ಸಮಾಜ ಇದೆ, ಆ ಒಂದು ಸಮಾಜದಲ್ಲಿ ನಾವು ಒಡ್ಕೊಂತ ಮುಡ್ಸೋಂತ ಕಾರ್ಯ ಆಗ್ಬಾರ್ದು. ಈ ಸಮಾಜಕ್ಕ ನಾವು ಒಳ್ಳೇದ್ ಮಾಡ್ಬೇಕಂದ್ರೆ ಈ ಒಂದು ಜಯಂತಿ ನಾವ್ ಎಲ್ಲರೂ ಕಲ್ತು ಒಂದೇ ಮಾಡ್ಬೇಕಂತ ಹೋಗು ಕೂಡ ಮಾಡಿದ್ವಿ. ಆದ್ರೆ ಆ ಕಾರಣಾಂತರಗಳಿಂದ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕಾರಣಾಂತರಗಳಿಂದ ಮತ್ತು ಕೂಡ 2 ಜಯಂತಿ ಆದ್ರು. ನಾನ್ ಹೇಳೋದಿಷ್ಟೇ, ಇವತ್ತು ನೋಡಿ ಅಣ್ಣ ಬಸವಣ್ಣವ್ರ ಜಯಂತಿ ಮಾಡಿದೆ ಹೋದ್ ಸರ್ತಿ, ನಾವು ಇದ್ದೇವು, MLC ಅವ್ರು ಇದ್ರು, ಮಾಜಿ ಸಚಿವರು ಇದ್ರು, ಎಲ್ಲರೂ ಕಲ್ತು ಒಂದೇ ಮಾಡಿದೆ. ಒಂದೇ ಸ್ಟೇಜ್ ಇತ್ತು, ಆಯ್ತಿಲ್ಲ, ಒಂದೇ ಆಗ್ತು. ಈಗ ನಮ್ ಕೋಲಿ ಒಡದಕ್ಕೂ ಕೂಡ ಮಾಡ್ತೇವ್, ಅಲ್ಲೂ ಕೂಡ ಬರ್ತಾರ, ಎಲ್ಲನೂ ಕೂಡ ಒಂದೇ ಆಗ್ತದ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತೇವ್, ಹೋದ್ ಸರ್ತಿ ಮಾಡಿದೆವು, ಎಲ್ಲರೂ ಸೇರಿ ಒಂದೇ ಮಾಡಿದೆವು. ಇದೇ 2 ಯಾಕೆ ಮಾಡಿ ಹಾಳಾಗ್ತೀರಿ? ನಾಳೆ ಏನಾಗ್ತದ, ನಾವು ಬರ್ತೇವ್, ಲೀಡರ್ಗಳು ಭಾಷಣ ಮಾಡ್ತೇವ್, ಹೋಗ್ತೇವ್. ನಾಳೆಗೆ ಏನಾಗ್ತದ, ಸಮಾಜದಾಗ ಹೊಡ್ಕೊಂಡು ಸಮಾಜದಾಗ ಏನಾಗ್ತದ, ನೀವೊಂದು ಪಾರ್ಟಿದವಾದಿ, ನೀವೊಂದು ಪಾರ್ಟಿದವ. ಪಾರ್ಟಿ ಪಕ್ಷ ಯಾವಾಗ ಅದು ಚುನಾವಣೆ ಬಂದಾಗ ಮಾತ್ರ ಪಾರ್ಟಿ ಪಕ್ಷ ಇರ್ತದ. ಏನ್ ದಿನ ಏನ್ ರಾಜಕೀಯ ಮಾಡೋದಾಗ್ತದ? ಯಾರ ಮನೆ ಅವ್ರಿಗೆ ಒಜ್ಜಿದ ಗೊತ್ತಾನಲ್ಲ, ದಿನ ರಾಜಕೀಯ ಮಾಡಕ್ ಆಗ್ತದ? ಅವರೇ ಆಗಲ್ಲ. ಇವತ್ತೇನು ಚುನಾವಣೆ ಬರ್ತದ, ಎಲೆಕ್ಷನ್ ಬರ್ತದ, ತಮ್ಮ ಮನ್ಸಿನಾಗ ಯಾರಿಗೆ ಓಟ್ ಹಾಕದಿತ್ತಾರ ಅವ್ರಿಗೆ ಹಾಕ್ತಿರಿ, ಯಾರಿಗೆ ಹಾಕಲ್ಲ. ಆದ್ರೂ ಕೂಡ ನಾವು ಏನ್ ಸಮಾಜ ಕಟ್ಟುವಂತ ಕೆಲಸ ಹಾಕಬೇಕು. ಇವತ್ತು ತಾವು ನೋಡಿ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರ, ನಮ್ ಭೈರತಿ ಬಸವರಾಜರು ಇದ್ದಾರ, ನಮ್ದು MTP ನಾಗರಾಜ್ ಇದ್ದಾರ, ನಮ್ ಪಕ್ಷದಾಗ ಇದ್ದಾರ. ಆದ್ರೂ ಕೂಡ ಅಲ್ಲಿ ಕುಂತಿರ್ಬೇಕು, ಎಲ್ಲರೂ ಒಂದೇ ಆಗ್ತಾರೆ. ನಾವ್ ಯಾಕೆ ಇಲ್ಲ ಹಾಳಾಗ್ಬೇಕು? ಆಗ್ಬೇಕಾ? ಇಲ್ಲಿ ಹುಮನಾಬಾದ್ ಆಗ್ಬೇಕಿದ್ರು ಬೇಕಾ? ರಾಂಪುರ ಬಿಟ್ಟಲ್ರು ಇವತ್ತು ನಾವು ಎಲ್ಲರೂ ಸೇರಿ ತಾವು ಏನ್ ಎಲ್ಲಾ ಮುಖಂಡರುಗಳ ನಿರ್ಣಯ ಮಾಡ್ತೀರಿ ಅದಕ್ಕೆ ನಾವು ಬದ್ದಿರ್ಬೇಕು. ಯಾವಾಗ್ಲೂ ಕೂಡ ಒಂದ್ ಹೇಳ್ತೀನಿ ನಾನು ನಿಮಗ, ನಾವು ರಾಜಕೀಯ ಕೈಗೊಂಬೆಯಾಗಿ ನಾವು ಇರಬಾರ್ದು. ಜನರು, ಮುಖಂಡರುಗಳು, ಸಮಾಜದ ಜನರ ಕೈಗೊಂಬೆಯಾಗಿ ನಾವು ಲೀಡರ್ಗಳು ಇರ್ಬೇಕು. ಮತ್ತೆ ಇಟ್ಕೊಳ್ರಿ, ಒಂದ್ ಹೇಳ್ತೀನಿ ನಿಮಗ,
ಯಾಕಂತಂದ್ರೆ ತಮ್ಮ ಒಂದು ಓಟಿಲಿಂದ ನಾವು ಮ್ಯಾಕ್ ಕುಂತಿದ್ದೇವು, ನಮ್ದಲಿಂದ ಏನೂ ಇಲ್ಲ ನಿಮಗ ಇದೆಯಾ? ಇವತ್ತು ತಾವು ಓಟ್ ಹಾಕ್ತಿಲ್ಲ ಅಂತಂದ್ರೆ ನಾವು ಲೀಡರ್ ಆಗ್ಲಕ್ ಆಗತ್ತ? ಆಗಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ ನಿಮಗ, ಜನರ ಕೈದಾಗ ಇಟ್ಕೋಬೇಕು ಲೀಡರ್ಗಳಿಗೆ, ಅವಾಗ ಮಾತ್ರ ರಾಜಕೀಯ ಒಳ್ಳೆ ರೀತಿಯಿಂದಾಗ ಸಾಧ್ಯ ಇದೆ. ಗೊತ್ತಾ? ನಾವು ರಾಜಕೀಯದವ್ರು ಹೇಳಿದಪ್ಲೆ ನಾವು ಕುಣ್ಕೋತ ಹೋದ್ರ ಅಂತಂದ್ರ ನಾವು ದಿನ ಜಗಳ ಆಡ್ಕೊತ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತ ಎಲ್ಲಾ ಸಮಾಜದ ಮುಖಂಡರುಗಳು ಕೂಡ ಬಂದಿದಾರ, ಎಲ್ಲರೂ ಕೂಡ ಬಂದಿದ್ರಿ. ಅದೇ ರೀತಿ ಇವತ್ತು ಈ ಒಂದು ವರ್ಷದಲ್ಲಿ 1 ಕೋಟಿ ನಾವು ಅನುದಾನ ಬಿಡುಗಡೆ ಮಾಡಿದೆವು. ಮುಂಬರ್ತ ದಿನಗಳಲ್ಲಿ ಅದಕ್ಕೆ ನಾನು ಅಧ್ಯಕ್ಷರಿಗೂ ಕೂಡ ಹೇಳಿದೆ, ಯಾಕ ಅಧ್ಯಕ್ಷರದೇ ಜಾಗದ ಹೆಚ್ಚಿಗಿಲ್ಲೀಗ 8 ಗುಂಟ ಬಿರ್ಲಿಂಗೇಶ್ವರದ 4 ಎಕರೆ ಚಿಲ್ಲರ್ ಗುಂಟ ನಮ್ಮ ಪ್ರಭಾಕರ್ ಅವ್ರದೇ ಅದ. ಯಾಕ ಈಗ ನಾವು ಕಲ್ಯಾಣ ಮಂಟಪ ಮಾಡಿದೆವು, ನಾಡಿಗೆ ಅಡಿಗೆ ಕೋಣೆ ಬೇಕು ಬಂದಂತ ಇದಕ್ ಮಾಡ್ಲಕ್ಕಂತ ಅದೇ ಹೇಳ್ದ. ಥೋಡ ಏನಾರ ಸಹಾಯತ ಬೇಕಂತಂದ್ರ ಬಹಳ ಉದಾರ ಮನ್ಸಿನವ್ರು ಇದ್ದಾರೆ ನಮ್ಮ ಅಧ್ಯಕ್ಷರು ಕೂಡ, ಏನ್ ಅದಕ್ಕೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು. ಇನ್ನೊಂದ್ ಥೋಡೆ ಜಾಗ ಬೇಕಂದ್ರು ಬಿ ಅಧ್ಯಕ್ಷರೇ ಸ್ವಲ್ಪ, ಯಾಕ ಇದು ಸಮಾಜಕ್ಕದ. ಈಗ ಇವತ್ತೊಂದು ಸಮಾಜಕ್ಕೆ ಇರ್ತದ, ನಾಳೆ ಮತ್ತೊಂದು ಸಮಾಜದವ್ರು ಬಿ ಯಾವ್ದೋ ಕಾರ್ಯಕ್ರಮ ಮಾಡ್ಬೋದು. ಇದ್ರಲಿಂದ ಈ ಸಮಾಜಕ್ಕೊಂದು ರೆವೆನ್ಯೂ ಕೂಡ ಜನರೇಟ್ ಆಗ್ತದೆ. ಒಂದ್ ಸ್ವಲ್ಪ ಇಟ್ಕೊಂಡು ಹೋದ್ರು ಅಂತಂದ್ರ ಒಳ್ಳೇದಾಗ್ತದ. ಮುಂದಿನ ದಿನಗಳಲ್ಲಿ ಕೂಡ ನಾನು ಮೊನ್ನೆನೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಏನು ನಮ್ಮ ಹುಲ್ ಜಯಂತಿ ಗುರುಗಳು ನಂಬಲ್ಲಿ ಬಂದಾಗ ಅವರು ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ರು. ಏನಂತಂದ್ರೆ ಇವತ್ತೆಲ್ಲ ಕ್ಷೇತ್ರಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ, ಇವತ್ತು ಮಂತ್ರಾಲಯ ಇರ್ಬೋದು, ತಿರುಪತಿ ಇರ್ಬೋದು, ಇವತ್ತು ಸರ್ಕಾರದಿಂದ ಅಲ್ಲಿ ಡೆವಲಪ್ಮೆಂಟ್ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಸರ್ಕಾರದಾಗ ನಮ್ಮಲ್ಲಿ ಕೂಡ ಮುಜರಾಯಿ ಇಲಾಖೆ ವತಿಯಿಂದ 4-5 ದೇವಸ್ಥಾನ ಪುಣ್ಯಕ್ಷೇತ್ರಗಳು ಡೆವಲಪ್ಮೆಂಟ್ ಮಾಡಿದ್ರು. ಅದೇ ರೀತಿ ನಮ್ಮ ಹುಲ್ ಜಯಂತಿ ಇದರಲ್ಲಿ ಕೂಡ, ಯಾಕದು ಮಹಾರಾಷ್ಟ್ರದಾಗ, ನಮ್ ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಬಂದಂತ ಭಕ್ತಾದಿ, ಲಕ್ಷಗಟ್ಲೆ ಭಕ್ತಾದಿಗಳು ಈ ಒಂದು ಸಮಾಜದವರು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಇವತ್ತ ಅಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಹೋದಾಗ ಇಲ್ಲಿನ ಭಕ್ತಾದಿಗಳಿಗೆ ಇರ್ಲಕ್ಕ ಕೋಣೆಗಳು ಇಲ್ಲ ಅಂತ ಮುತ್ತೇರು ಕೂಡ ಹೇಳಿದ್ರು. ನಾ ಅದನ್ನು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಲೆಟರ್ ಕೂಡ ಕೊಟ್ಟಿನಿ, ನಾನು ಕ್ವಶನ್ ಕೂಡ ಹಾಕಿದೆ. ಆದ್ರೆ ಏನಾಗಿದೆ, ಕ್ವಶನ್ ಎಲ್ಲಾ MLA MLC ಗಳಿಗೆ ಒಂದೊಂದೇ ಕ್ವಶನ್. ಈಗ ಗಮನ ಸೆಳೆಯೋದ್ರೊಳಗ 15 ಪೈಲೆ 50 ಕ್ವಶನ್ ಕೊಡ್ತಿರು, ಎಷ್ಟು ಬೇಕು ಅಷ್ಟು ಮಾತಾಡ್ತೀವಿ. ಆದ್ರೆ ಆ ಕ್ವಶನ್ ಕೂಡ ಬಂದಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅದನ್ನ ನೋಡಿ ಬರ್ದಿದಾರ, ಪರಿಗಣಿಸ್ತೀನಿ ಅಂತ ಹೇಳಿದಾರ. ಮತ್ತು ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿ ತಾವು ಕೂಡ ಬಹಳಷ್ಟು, ಅವರಿಗೂ ಕೂಡ ಗೊತ್ತಿದೆ ಹುಮ್ನಾಬಾದ್ ಬಗ್ಗೆ, ಅವರು ಕೂಡ ಚುನಾವಣೆ ಸಮಯದಲ್ಲೂ ಕೂಡ ಬಂದಿದ್ರು. ನಾನು ಅದೇ ಹೇಳಿದೆ, ಸರ್ ತಮ್ಮ ಸಮಾಜದ ಬಹಳಷ್ಟು ಜನರಿದ್ದಾರ, ಆದ ಕಾರಣ ನಾನು ಮೊನ್ನೆ ತಾವು ಏನು ನಮ್ಗೆ ಅನುದಾನ ಕೊಟ್ಟಿದ್ರಿ ಅದನ್ನಲ್ಲಿ 1 ಕೋಟಿ ರೂಪಾಯಿ ನಾನು ಇಟ್ಟಿದ್ದೀನಿ ಸರ್, ಇನ್ನೊಂದು ಸ್ವಲ್ಪ ತಾವು ಅನುದಾನ ಕೊಟ್ರು ಅಂತಂದ್ರ ನಮ್ಗ ಒಳ್ಳೆ ರೀತಿಯಿಂದ ಆ ಸಮುದಾಯ ಭವನ ಮತ್ತು ಅಡುಗೆ ಕೋಣೆ ಕಟ್ಲಕ್ ಸಹಕಾರ ಆಗ್ತದ ಅಂದಾಗ ನಾನು ನೋಡಿ ಮಾಡಿಸ್ಕೊಡ್ತೀನಿ ಅಂತ. ಇದು ಏನ್ ಬಜೆಟ್ ಇತ್ತಲ್ಲ, ಈ ಬಜೆಟ್ ಅಧಿವೇಶನ ಆಗಿ ಮ್ಯಾಕ್ ಬಾ ಅಂದಿದಾರ. ನಾವು MLC ಅವರು ಎಲ್ಲರೂ ಮುಖಂಡರುಗಳು ಸೇರಿ ಇನ್ನೊಮ್ಮೆ ಸಿದ್ದರಾಮಯ್ಯ ಹತ್ರ, ಯಾಕ ಒಳ್ಳೆ ಕೆಲಸ ಮಾಡುತ್ತೆ ಅಂದ್ರೆ ಯಾವ್ದು ಕೂಡ ಭೇದ ಭಾವ ಇಲ್ಲ. ನಮಗೆ ಏನ್ ಬೇಕು, ಕೆಲಸ ಆಗ್ಬೇಕು. ಆದ ಕಾರಣ ಇನ್ನೊಮ್ಮೆ CM ಹತ್ರ ಹೋಗಿ, ಯಾಕಂತಂದ್ರೆ ಅವರಿಗೆ ಈಗ ನಿಗಂಬಿ ಅದು ST ನಿಗಮ ಕೂಡ CM ಹತ್ರನೇ ಇದೆ ಈಗ ಅಂತ. ಅದಕ್ಕಾಗಿ ಇವತ್ತೇನು ಈ ಒಂದು ಸುಶಿದವಾದಂತ ಸಮುದಾಯ ಭವನ ನಿರ್ಮಾಣ ಮಾಡ್ಲಕ್ಕ ಏನ್ ಅನುದಾನ ಬೇಕು, ಮತ್ತೆ ನಮಗೂ ಕೂಡ ಬರ್ತದ, ಇನ್ನ ಅನುದಾನ ಬರ್ತದ, ಇನ್ನ ಏನು ಒಳ್ಳೇದಂತ ಸಮುದಾಯ ಭವನಕ್ಕೆ. ಮತ್ತು ತಮ್ಮ ಒಂದು ಬೇಡಿಕೆ ಇದೆ. ಇವತ್ತು ಸಮುದಾಯ ಭವನ ಆಯ್ತು, ದೇವಸ್ಥಾನ ಕೂಡ ಬಹಳ ಮುಖ್ಯ ಇದೆ ಮಾಡೋದು. ನಾವು ಸಮುದಾಯ ಭವನ ಅಂತ ಇಲ್ಲ, ಈ ದೇವಸ್ಥಾನಕ್ಕೂ ಕೂಡ ತಾವೆಲ್ಲಾ ಮುಖಂಡರುಗಳು ಇನ್ನೊಂದ್ ಸರ್ತಿ, ಯಾಕೆ ಹುಮ್ನಾಬಾದ್ ತಾಲೂಕಿನ ಎಲ್ಲಾ ಮುಖಂಡರುಗಳು ಸೇರಿ ಭವ್ಯವಾದಂತ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡೋಣ. ಯಾಕೆ ನಾವು ಸಮುದಾಯ ಭವನ ಮಾಡಿದ ದೇವಸ್ಥಾನ ಹಂಗೆ ಇಟ್ಟೇವು ಅಂತಂದ್ರ ಅದು ಉಲ್ಟಾ ಇದಾಗ್ತದ. ತಮ್ಗಾಗಿ ಇನ್ನೊಂದ್ ಸರ್ತಿ ತಾವೆಲ್ಲ ಸಮಾಜದ ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಇಟ್ಕೊಳ್ಳಿ. ಯಾರ ಕೈಯಿಂದ ಎಷ್ಟಾಗ್ತದ ಅಷ್ಟು, ಯಾರ ಕೈಯಿಂದ ಆಗ್ತದ, ಯಾಕ ಎಲ್ಲಾ ಕೆಲಸಗಳು ಕೂಡ ಆಗ್ತಾವ. ಆದ್ರ ಒಮ್ಮತದಿಂದ ಒಂದು ನಿರ್ಧಾರ ತಗೊಂಡ್ರಂದ್ರೆ ಯಾವ್ದು ಅಸಾಧ್ಯ ಅನ್ನೋದು ಎಲ್ಲಕ್ಕೂ ಕೂಡ ಸಾಧ್ಯ ಇದೆ. ಈಗ ನಮ್ ಡಾಕ್ಟರ್ ಸಾಹೇಬ್ ಅವರ ಇಲ್ಲೇ ಕುಂತ ಹೇಳಿದ್ರಂತಂದ್ರೆ ಇಡ್ಬೇಕು ಕೊಟ್ಬಿಡ್ತಾರ. ಸಾವುಕಾರ ಡಾಕ್ಟರ್ ಲೇಔಟ್ ಮಾಲಕರು
ಅದಕ್ಕಾಗಿ ಈ ಸಮುದಾಯ ಭವನ ಜೊತೆಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಕೂಡ ನಾವು ನೀವು ಸೇರಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.